ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು KS ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗಝಿನ್ ಆದ ಅನನ್ಯ ಸಾಧನ ಮ್ಯಾಗಝಿನ್ ಇಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನ ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವೇನ್ ಮಾಡ್ತಾ ಇದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನ ನಾವು ಆರಂಭ ಮಾಡ್ತಾ ಇದೀವಿ. ತಾವೆಲ್ಲರೂ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕನ್ನೋದು ನಮ್ಮ ಆಶಯ. ಎಲ್ರಿಗೂ ನಮಸ್ಕಾರ. ಮೇ ತಿಂಗಳಿನ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡುವಂತಹ ಸಮಯ ಇದು. ಸೊ ಅನನ್ಯ ಸಾಧನ ಒಂದು ಮ್ಯಾಗಝಿನ್ ಅಲ್ಲಿ ಕಂಡು ಬರುವಂತಹ ವಿಚಾರಗಳ ಕುರಿತು ಈಗ ಡಿಸ್ಕಷನ್ ಆರಂಭವಾಗಲಿದೆ. ಬಾಂಗ್ಲಾ ಹೊಸ ವರ್ಷದ ಪಹೇಲ್ ಬೈಸಾಖ್ ಅನ್ನು ಬಾಂಗ್ಲಾದೇಶದಲ್ಲಿ ಆಚರಿಸಲಾಗುತ್ತದೆ. ಪಹೇಲ್ ಬೈಸಾಖ್ ಬಾಂಗ್ಲಾ ಹೊಸ ವರ್ಷವನ್ನು ಬಾಂಗ್ಲಾದೇಶದ ಸಾಂಪ್ರದಾಯಿಕ ಉತ್ಸವವನ್ನು ಆಚರಿಸಲಾಗುತ್ತೆ. ಬ್ಯಾಟ್ಮೂಲ್ನಲ್ಲಿ ಸಾಂಸ್ಕೃತಿಕ ತಂಡ ಚೈನಾಟ್ ಅವರು ಭವ್ಯವಾದ ಪ್ರದರ್ಶನದೊಂದಿಗೆ ದಿನವೂ ಪ್ರಾರಂಭವಾಯಿತು. ನಮಗೆ ಎಕ್ಸಾಮ್ಸಲ್ಲಿ ಯಾವ ಹಬ್ಬಗಳು ಯಾವ ಭಾಗದಲ್ಲಿ ಕಂಡು ಬರ್ತಾವಂಥ ಸಂದರ್ಭದಲ್ಲಿ ಇಂಥವುಗಳನ್ನು ನೀವು ಅಟೆಂಡ್ ಮಾಡಬಹುದು. ನಂತರದಲ್ಲಿ ತೆಲಂಗಾಣದಲ್ಲಿ 3 ಹೊಸ ಪುರಾತತ್ವ ತಾಣಗಳು ಪತ್ತೆಯಾಗಿದೆ. ಯಾವ ಅವುಗಳು, ಅವುಗಳ ವಿಶೇಷತೆ ಏನೋದ್ರ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ. ರವಿ ವರ್ಮಾ ಅವರ ಇಂದುಲೇಖ ಚಿತ್ರದ ಮೊದಲ ನೈಜ ಪ್ರತಿ ಬಿಡುಗಡೆ. ಸೊ ರವಿ ವರ್ಮಾ ಭಾರತ ಕಂಡಂಥ ಅತ್ಯಂತ ಶ್ರೇಷ್ಠ ಚಿತ್ರಕಾರ, ಒಂದು ಚಿತ್ರಗಳಲ್ಲಿ ಬರೆಯುವಂತಹ ಪರಿಣಿತಿಯನ್ನು ಹೊಂದಿದವರು. ರವಿ ವರ್ಮಾ ಅವರ 176ನೇ ಜನ್ಮದಿನದ ಅಂಗವಾಗಿ ಕಿಲಿಮನೂರು ಅರಮನೆಯಲ್ಲಿ ಇಂದುಲೇಖ ಚಿತ್ರಕಲೆಯನ್ನು ಮೊದಲ ನೈಜ ಪ್ರತಿಯನ್ನು ಬಿಡುಗಡೆ ಮಾಡಿದೆ. ಸೊ ಈ ಒಂದು ಇಂದುಲೇಖ ಒಂದು ನೈಜ ಪ್ರತಿಯನ್ನು ಸಹ ರಾಜಾ ರವಿವರ್ಮ ಅವರು, ಇಂದುಲೇಖ ಚಿತ್ರವನ್ನು ಬಿಡಿಸಿದವರು ಯಾರು ಅಂತ ಕೇಳಿದಾಗ ರಾಜಾ ರವಿವರ್ಮ ಅಂತ ಹೇಳಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ವೈಕೋಮ್ ಸತ್ಯಾಗ್ರಹ, ಇದು ನಮ್ಮ ಒಂದು ಮಾಡರ್ನ್ ಹಿಸ್ಟ್ರಿಯಲ್ಲಿ ಕಂಡುಬರುವಂತಹ ಅತ್ಯಂತ ಮಹತ್ವವಾದ ಮತ್ತು ಜಾತಿ ನಿರ್ಮೂಲನೆ, ಅಸ್ಪೃಶ್ಯತೆಯನ್ನು ವಿರೋಧಿಸುವಂತಹ ಒಂದು ಸತ್ಯಾಗ್ರಹ ಇದಾಗಿದೆ. ಸೊ ಭಾರತದ ಅತ್ಯಂತ ಬೆಂಬಲಿತ ಮತ್ತು ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟ ಪ್ರತಿಭಟನೆಗಳೊಂದಾದ ವೈಕೋಮ್ ಸತ್ಯಾಗ್ರಹ ಇತ್ತೀಚೆಗೆ ತನ್ನ 100ನೇ ವರ್ಷವನ್ನು ಆಚರಿಸಿಕೊಂಡಿತು. ಮಾರ್ಚ್ 30, 1924ರಂದು ಅಹಿಂಸಾತ್ಮಕ ಪ್ರತಿಭಟನೆ, ಗಾಂಧಿ ತತ್ವ ಅಂತಂದರೆ ಅಹಿಂಸೆ. ಸೊ ಅಹಿಂಸೆಯ ಮಾರ್ಗದಲ್ಲಿ ನಡೆಸಿದಂತಹ ವೈಕೋಮ್ ಸತ್ಯಾಗ್ರಹ ಕೇರಳದಲ್ಲಿ ಕಂಡುಬರುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯಿಂದ ಬೆಂಬಲಿತವಾದ ಕ್ರಿಶ್ಚಿಯನ್ ಮಿಷನರಿಗಳು ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಿದರು ಮತ್ತು ದಬ್ಬಾಳಿಕೆಯ ವ್ಯವಸ್ಥೆಯ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಅನೇಕ ಕೆಳಜಾತಿಯ ಜನರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡರು. ಇದು ಮೊದಲ ಜಾತಿ ವಿರೋಧ ಆಂದೋಲನವಾಗಿದೆ, ಏಕೆಂದರೆ ಹಿಂದುಳಿದ ವರ್ಗ ಮತ್ತು ಅಸ್ಪೃಶ್ಯ ವಿದ್ಯಾರ್ಥಿಗಳನ್ನು ದೇವಾಲಯಕ್ಕೆ ಪ್ರವೇಶವನ್ನು ನಿರ್ಬಂಧಿಸಲಾಗಿತ್ತು. ಅಂದರೆ ದೇವಾಲಯಗಳು, ಈಗ ನಾರಾಯಣ ಗುರು ಅವರು ಯಾವ ರೀತಿ ಹೋರಾಟ ಇತ್ತು ಅಂದರೆ ದಲಿತರಿಗೆ ದೇವಸ್ಥಾನಕ್ಕೆ ಬಿಟ್ಟಿಲ್ಲ ಅಂತಂದರೆ ದಲಿತರಿಗೋಸ್ಕರ ವಿಶೇಷವಾದ ದೇವಸ್ಥಾನಗಳನ್ನು ಯಾವ ರೀತಿ ಕಟ್ಟಿಕೊಟ್ರು, ಅದೇ ರೀತಿಯಲ್ಲಿ ವೈಕೋಮ್ ಸತ್ಯಾಗ್ರಹ ಈ ಒಂದು ದೇವಸ್ಥಾನದೊಳಗಡೆ ಬರ್ತಕ್ಕಂತಹ ಹಿಂದುಳಿದ ಮತ್ತು ಅಸ್ಪೃಶ್ಯ ವರ್ಗಗಳನ್ನು ಆ ಒಂದು ಏನು ನಿಷೇಧ ಮಾಡಿತ್ತಲ್ಲ ಅದನ್ನು ವಿರೋಧಿಸುವ ನಿಟ್ಟಿನಲ್ಲಿ 1924ರಲ್ಲಿ ವೈಕೋಮ್ ಸತ್ಯಾಗ್ರಹ ಆರಂಭವಾಗುತ್ತೆ. ಸೊ ದೇವಾಲಯದ ಕೊಟ್ಟಾಯಂ ಜಿಲ್ಲೆಯ ವೈಕೋಮ್ನಲ್ಲಿರುವ ಶ್ರೀ ಮಹಾದೇವ ದೇವಸ್ಥಾನಕ್ಕೆ ರಸ್ತೆಗಳಲ್ಲಿ ನಡೆದಾಡಲು ಅಸ್ಪೃಶ್ಯ ವರ್ಗಗಳ ಹಕ್ಕುಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿತ್ತು. ಅಂದರೆ ನೋಡಿ ಎಂತಹ ಒಂದು ದಾರುಣ ಮತ್ತು ಅಮಾನವೀಯ, ರಸ್ತೆಗಳಲ್ಲಿ ಓಡಾಡೋಕ್ಕೂ ಸಹ ಅನುಕೂಲ ಇರದಂತಹ ಸಂದರ್ಭಗಳನ್ನು ಭಾರತ ಇತಿಹಾಸ ಮತ್ತು ಭಾರತೀಯ ಸಮಾಜ ಕಂಡಿದೆ. ಸೊ ದೇವಾಲಯ ಪ್ರವೇಶದ ವಿಷಯವನ್ನು ಈಜವ ನಾಯಕ TK ಮಾಧವನ್ ಅವರು 1917ರಲ್ಲಿ ತಮ್ಮ ಪತ್ರಿಕೆಯಲ್ಲಿ ದೇಶಾಭಿಮಾನಿ ಸಂಪಾದಕೀಯಲ್ಲಿ ಪ್ರಸ್ತಾಪಿಸಿದರು. ಗಾಂಧಿಯವರ ಅಸಹಕಾರ ಚಳವಳಿ ಯಶಸ್ಸಿನಿಂದ ಪ್ರೇರಿತರಾಗಿ 1900 ಹೊತ್ತಿಗೆ ಅವರು ಹೆಚ್ಚು ನೇರವಾದ ವಿಧಾನಗಳನ್ನು ಪ್ರತಿಪಾದಿಸಲು ಪ್ರಾರಂಭಿಸಿದರು. ಸೊ ಗಾಂಧೀಜಿಯವರು ಸಹ ಏನಾಗ್ತಾರೆ, ಈ ಒಂದು ವೈಕೋಮ್ ಸತ್ಯಾಗ್ರಹಕ್ಕೆ ತಮ್ಮ ಬೆಂಬಲವನ್ನು ನೀಡಿರ್ತಾರೆ. ಅನೇಕ ಬಾರಿ ಬಂಧನಕ್ಕೊಳಗಾದ ಪೆರಿಯಾರ್ ಮತ್ತು C. ರಾಜಗೋಪಾಲಾಚಾರಿ ಮುಂತಾದ ನಾಯಕರು ವೈಕೋಮ್ಗೆ ಬಂದು ಬೆಂಬಲವನ್ನು ನೀಡಿ ಪ್ರತಿಭಟನಾಕಾರರನ್ನು ಮುನ್ನಡೆಸಿದರು. ಜಾತಿ, ಮತ, ಕೋಮುಗಳ ಭೇದವಿಲ್ಲದೆ ಸಮಾಜದ ಎಲ್ಲ ವರ್ಗದವರಿಗೂ ದೇವಸ್ಥಾನ ಪ್ರವೇಶ ಮತ್ತು ದೇವರ ಪೂಜೆ ಹಕ್ಕನ್ನು ಮನವಿಯಲ್ಲಿ ಕೋರಲಾಗಿತ್ತು. ಸೊ ವೈಕೋಮ್ ಸತ್ಯಾಗ್ರಹ, ತದನಂತರದಲ್ಲಿ ನಾರಾಯಣ ಗುರು ಅವರ ಒಂದು ಹೋರಾಟಗಳು, ಇದಾದ ನಂತರದಲ್ಲಿ ಅಂಬೇಡ್ಕರ್ ಅವರ ಹೋರಾಟ, ಗಾಂಧೀಜಿಯವರ ಹೋರಾಟಗಳು, ಈ ಒಂದು ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದಂತಹ ಒಂದು ಕೆಲಸಗಳನ್ನು ನಾವು ಇಲ್ಲೇ ನೋಡಬಹುದಾಗಿದೆ. ನ್ಯಾಯಾಂಗದ ಕ್ರಿಯಾಶೀಲತೆ ಮತ್ತು ನ್ಯಾಯಾಂಗದ ಅತಿಕ್ರಮಣ ನಡುವೆ ಗೆರೆ, ಅಂದರೆ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಮತ್ತು ಜುಡಿಷಿಯಲ್ ಓವರ್ ರೀಚ್ ನಡುವೆ ಒಂದು ಏನು ಬೇಕಾಗಿದೆ, ಗೆರೆ ಬೇಕಾಗಿದೆ. ನಮಗೆ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಬೇಕು, ಅಂದರೆ ನ್ಯಾಯಾಂಗದ ಕ್ರಿಯಾಶೀಲತೆ ನಮಗೆ ಬೇಕಾಗಿದೆ, ಆದರೆ ನ್ಯಾಯಾಂಗದ ಅತಿಕ್ರಮಣ ನಮಗೆ ಬೇಕಿಲ್ಲ ಅಂಥೇಳಿ ಮಾಜಿ CJI ರಂಜನ್ ಗೊಗೊಯ್ ಅವರು ಹೇಳ್ತಾರೆ. ಏನಕ್ಕೆ ಅಂತಂದರೆ ನಮ್ಮ ನ್ಯಾಯಾಂಗದ ಕ್ರಿಯಾಶೀಲತೆ ಮೂಲಕ ಮಲಗಿರುವಂತಹ ಒಂದು ಸರ್ಕಾರದ ವಿವಿಧ ಅಂಗಗಳನ್ನು ಬಡಿದೆಬ್ಬಿಸಿ ಸಾಮಾಜಿಕ ನ್ಯಾಯವನ್ನು ನಾವು ಜನರಿಗೆ ನೀಡಬಹುದಾಗಿದೆ. ಆದರೆ ನ್ಯಾಯಾಂಗದ ಅತಿಕ್ರಮಣ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅದು ಭಾರತೀಯ ಸಂವಿಧಾನದ ಒಂದು ಮೂಲ ಗುರಿಯಾದಂತಹ ಒಂದು ಅಧಿಕಾರ ವಿಭಜನೆ ಎನ್ನುವ ತತ್ವಕ್ಕೆ ವಿರೋಧವಾಗಿರತಕ್ಕಂತಹ ಸಂಸ್ಥೆ ನ್ಯಾಯಾಂಗದ ಅತಿಕ್ರಮಣತೆ. ಮತ್ತು ನ್ಯಾಯಾಂಗದ ಅತಿಕ್ರಮಣತೆ ಏನಾಗುತ್ತಪ್ಪ ಅಂತಂದರೆ ಒಂದು ಜವಾಬ್ದಾರಿ ರಹಿತ, ಅಂದರೆ ಈ ಒಂದು ನ್ಯಾಯಾಧೀಶರು ಏನಾಗಿರ್ತಾರೆ ಅವರು ಜನರಿಂದ ಆಯ್ಕೆಯಾದವರಲ್ಲ. ಸೊ ಜನರಿಂದ ಆಯ್ಕೆಯಾಗದಂತಹ ವ್ಯಕ್ತಿಗಳು ಕಾನೂನನ್ನು ರಚಿಸ್ತಕ್ಕಂಥದ್ದು ಅದು ಸಂವಿಧಾನಕ್ಕೆ ಮಾಡತಕ್ಕಂತಹ ಒಂದು ಅಪಚಾರ. ಆದ್ದರಿಂದ
ನ್ಯಾಯಾಂಗದ ಅತಿಕ್ರಮಣಶೀಲತೆಯನ್ನು ಬದಿಗಟ್ಟು ನ್ಯಾಯಾಂಗದ ಕ್ರಿಯಾಶೀಲತೆಯನ್ನು ಮುನ್ನೆಲೆಗೆ ತರಬೇಕಂತೇಳಿ CJ ರಂಜನ್ ಗೊಗೊಯ್ ಅವರು ಪ್ರತಿಪಾದನೆ ಮಾಡಿರುವುದನ್ನು ನಾವು ಇಲ್ಲಿ ನೋಡ್ಬೋದು. ಧೈರ್ಯ, ನ್ಯಾಯಾಂಗ ಕ್ರಿಯಾಶೀಲತೆಯು ಅದರೊಂದಿಗೆ ಉತ್ತಮ ನಂಬಿಕೆಯಿಂದ ಮಾಡಿದ ನಿರ್ಧಾರಗಳು ಕೆಲವೊಮ್ಮೆ ಅನಪೇಕ್ಷಿತ ಪರಿಣಾಮಗಳಿಗೆ ಕಾರಣವಾಗುವ ಅಪಾಯ ತರುತ್ತದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕ ಹಿತಾಸಕ್ತ ದಾವೆಗಳು ಆಗಮನವು ಕಾನೂನು ಭೂದೃಶ್ಯದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ಗುರುತಿಸಿದೆ ಎಂದು ಹೇಳ್ತಾರೆ. ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಕ್ಕಂಥದ್ದು ಏನಾಗಿದೆಪ್ಪ ಅಂದರೆ ಜುಡಿಷಿಯಲ್ ಲ್ಯಾಂಡ್ಸ್ಕೇಪಲ್ಲಿ ಅತ್ಯಂತ ಹೆಚ್ಚು ಮಹತ್ವದ ಪ್ರಭಾವ ಮತ್ತು ಒಂದು ಇದು ಮಾಡಿದೆ. ಏನಪ್ಪ ಅಂತಂದರೆ ಒಂದು ಪರಿಣಾಮವನ್ನು ಚೇಂಜ್ ಮಾಡಿದೆ. ಆದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿದೆ ಅಂತ ಅಂದರೆ ನಮ್ಮಲ್ಲಿ ಭಾರತೀಯ ಸಮಾಜದಲ್ಲಿ ಏನಾಗುತ್ತೆ, ಯಾವುದೇ ಒಂದು ಉತ್ತಮ ಉದ್ದೇಶದಿಂದ ತಂದಂತಹ ಒಂದು ಕಾಯ್ದೆ ಕಾನೂನುಗಳು ಏನಾಗ್ತಕ್ಕಂಥದ್ದನ್ನು ದುರುಪಯೋಗ ಆಗ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ಬೋದು. ಅದೇ ರೀತಿಯಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಹ ದುರುಪಯೋಗ ಆಗ್ತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ.